ಗಿಲ್ಲಿಯವರು ಕಾವ್ಯವರು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಕ್ವಶನ್. ಇದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಅವ್ರ ಉತ್ತರನೇ ಬೇರೆ ಇತ್ತು. ಇವಾಗ ಇಲ್ಲಿ ಇಂಟರ್ವ್ಯೂಲಿ ಕೊಟ್ಟಿರೋ ಉತ್ತರ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬೆಳಿಗ್ಗೆ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ಧ್ರುವಂತ್ ಅವರು ಇಲ್ಲಿ ರಕ್ಷಿತ್ ಅವ್ರಿಗೆ ಮತ್ತೆ ಗಿಲ್ಲಿ ಅವ್ರಿಗೆ ಮೆಣಸಿನ್ಕಾಯಿ ತಿನ್ಸಿದ್ರು. ಇಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತಿರೋದೇನು ಅಂತಂದ್ರೆ, ಪ್ರತಿ ವಾರ ನೀವು ನೋಡ್ತಾ ಬರ್ಬೋದು, ರಕ್ಷಿತ್ ಅವ್ರ ಮೇಲೆ ಯಾರಾದ್ರೂ ಒಬ್ರು ಬ್ಲೇಮ್ ಮಾಡ್ತಾನೆ ಇರ್ತಾರೆ. ಈಗ ಧ್ರುವಂತ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟು ದಿವಸ ಇಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತ್ ಅವರು ಹಾಗೆ ಹೀಗೆ ನಾಟಕ ಮಾಡ್ತಾರೆ, ಫೇಕು, ಎಲ್ಲಿಂದ ಬಂದಿದೆಯಾ ನೀನು ಅವತಾರ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರು. ಈಗ ಧ್ರುವಂತ್ ಅವರು ಅದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಯಾರಾದ್ರೂ ಬಿಟ್ರು ಅಂತಂದ್ರೆ ಇನ್ನೊಬ್ರು ವ್ಯಕ್ತಿ ಮೇಲೆ ಇನ್ನೊಬ್ರು ಬ್ಲೇಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಧ್ರುವಂತ್ ಅವ್ರಿಗೆ ಸ್ಪೇಸ್ ಕೊಡ್ತಲ್ವಂತೆ. ಅಂದ್ರೆ ಇವಾಗ ಕ್ವಶನ್ ಕೇಳ್ತಾರಲ್ಲ, ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾರೆ. ಏನಕ್ಕೆ ಸ್ಟಾಪ್ ಮಾಡ್ತಾರೆ ಅಂತಂದ್ರೆ, ರಕ್ಷಿತಾ ಏನು ಅವಳು ಫೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಕ್ಕೆ ಬಿಡ್ತಲ್ವಂತೆ. ಇದನ್ನ ಸ್ವತಃ ಧ್ರುವಂತ್ ಅವರೇ ಈಗ ಅಭಿಷೇಕ್ ಅವ್ರ ಹತ್ರ ಹಂಚ್ಕೊಂತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮೇನ್ ಆಗಿ ರಕ್ಷಿತಾ ಫೇಕ್ ಆಗಿ ಆಟ ಆಡ್ತಾಳೆ, ಅವಳು ನಾಟಕ ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಾಗಿದೆಯಂತೆ. ಈಗ ಮಲ್ಲಮ್ಮ ಅವರಿದ್ರು, ಆನಂತರ ಅಂದರೆ ಸಂಬಂಧ ಬೆಳೆಸ್ಕೊಳಕ್ ಬಂದವರು ಏನೋ ಗೊತ್ತಿಲ್ಲ. ಫಸ್ಟ್ ಇಲ್ಲಿ ಮಲ್ಲಮ್ಮ ಅವ್ರನ್ನ ತಾಯಿ ಅಂತ ಹೇಳಿದ್ರು, ಆನಂತರ ರಕ್ಷಿತ್ ಅವ್ರನ್ನ ತಂಗಿ ಅಂತ ಹೇಳಿದ್ರು. ಸದ್ಯ ಒಂದು ನಡೆ ನುಡಿ ಅಂತ ವಿಚಾರ ಇಲ್ಲಿ ನೀವು ನೋಡಿರ್ತೀರಾ. ಚಂದ್ರಪ್ರಭಾ ಅವರು ಏನು ಮಾತಾಡ್ತಿದ್ರು ಅಂತಂದ್ಬಿಟ್ಟು ವಿಟಿ ಹಾಕ್ಬಿಟ್ಟು ತೋರಿಸ್ಬಿಟ್ಟು ಅವ್ರದ್ದೊಂದು ಏನು ತಪ್ಪಿತ್ತು ಅಂತಂದ್ಬಿಟ್ಟು ಕ್ಲಿಯರ್ ಆಗಿ ತೋರಿಸಿದ್ರು. ಇಲ್ಲೂ ಕೂಡ ಧ್ರುವಂತ್ ಅವ್ರಿಗೆ ಈ ವಾರ ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೋದು ಅಂತಂದ್ಬಿಟ್ಟು ಗೊತ್ತಾಗ್ತಿದೆ. ಈಗ ಪ್ರೆಸೆಂಟ್ ಲೈವಲ್ಲಿ ಏನಾಯ್ತು ಅಂತಂದ್ರೆ, ಈಗ ಧ್ರುವಂತ್ ಅವ್ರು ಬಂದ್ಬಿಟ್ಟು ಅಭಿಷೇಕ್ ಅವ್ರ ಹತ್ರ ಯಾರು ಕೂಡ ಮಾತಾಡಕ್ಕೆ ಇಷ್ಟ ಪಡ್ತಲ್ಲ. ಅಶ್ವಿನಿ ಗೌಡ ಅವರು ನಿನ್ನೆ ಒಂದು ಕ್ವಶನ್ ಕೂಡ ಇಲ್ಲಿ ಕೇಳಿದ್ರು, ನೀವು ರಕ್ಷಿತ್ ಅವ್ರ ಜೊತೆ ಚೆನ್ನಾಗಿದ್ರಲ್ಲ, ಯಾಕೆ ಏನಾಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರು. ಅದನ್ನ ತಗೊಂಡ್ಬಂದ್ಬಿಟ್ಟು ಅಶ್ವಿನಿ ಗೌಡ ಅವರು ನಂದು ಒಂದು ಒಪಿನಿಯನ್ ಏನಿದೆ ಅಂತ ಅಂದ್ಬಿಟ್ಟು ಕೇಳಿದ್ರು. ಎಲ್ಲರೂ ನನ್ನ ಯೂಸ್ ಮಾಡ್ಕೊತಾ ಇದ್ದಾರೆ ಅನ್ನೋ ರೀತಿ ಇಲ್ಲಿ ಧ್ರುವಂತ್ ಅವ್ರು ಬಂದ್ಬಿಟ್ಟು ಅಭಿಷೇಕ್ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಇಲ್ಲಿ ಅಭಿಷೇಕ್ ಅವ್ರಿಗೂ ಕೂಡ ಕೇಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಅವ್ರು ಮಾತಾಡ್ತಾನೆ ಇದ್ದಾರೆ. ಫಸ್ಟ್ಗೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೇಕು ಅಂತ ಕೇಳಿದ್ರಲ್ಲ, ಈ ಒಂದು ವಿಚಾರ ಮತ್ತಿಲ್ಲಿ ಅವ್ರಿಗೆ ಬೋರ್ಡ್ಗಳು ಕೊಡ್ತಾ ಬಂದ್ರು. ನಕಲಿ ಅಂತ ಅಂದ್ಬಿಟ್ಟು ಇಲ್ಲಿ ಇವರು ರಕ್ಷಿತ್ ಅವ್ರು ಕೊಟ್ಟರು. ಫಸ್ಟ್ ಆಫ್ ಆಲ್ ಇಲ್ಲಿ ರಕ್ಷಿತ್ ಅವರು ನಕಲಿ ಅಂತ ಕೊಡ್ಬೇಕಾದ್ರೆ ಒಂದು ಸ್ವಲ್ಪ ಇಲ್ಲಿ ಜಗಳ ಕೂಡ ಆಗಿತ್ತು. ಆ ಒಂದು ಸೀನ್ ಇಲ್ಲಿ ಕಟ್ ಮಾಡಿದ್ದಾರೆ ಎಪಿಸೋಡಲ್ಲಿ. ಫಸ್ಟಿಗೆ ಹಾಕಕ್ಕೆ ಬಂದಾಗ ಅವ್ರು ಕೈ ಹಿಡಿತಾರಂತೆ ರಕ್ಷಿತ್ ಅವ್ರದ್ದು. ಆ ನಂತರನೇ ಕಿಚ್ಚ ಸುದೀಪ್ ಸರ್ ಮತ್ತೆ ಅದನ್ನ ಇಸ್ಕೊಂಡ್ಬಿಟ್ಟು ಹಾಕ್ಸಿದಂತೆ ಎರಡನೇ ಸತಿ. ಇಲ್ಲಿ ಅವ್ರು ಏನೊಂದು ಹೇಳಿದ್ರು, ಇವಾಗ ಅದಕ್ಕೆ ಚೆನ್ನಾಗಿ ಬೆಂಕಿ ಹತ್ತಿದೆ. ಬಿಗ್ ಬಾಸ್ ಮನೆಯಿಂದ ಯಾರಾದ್ರೂ ಹೊರಗೋಗ್ಬೇಕಂದ್ರೆ ಧ್ರುವಂತ್, ನಾನು ಒಬ್ನೇ ಇಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇರೋದು ಅಂತ ಅಂದ್ಬಿಟ್ಟು ಧ್ರುವಂತ್ ಅವರು ಅವ್ರ ಮನಸ್ಸಲ್ಲಿರೋದನ್ನ ಇಲ್ಲಿ ಅಭಿಷೇಕ್ ಅವ್ರ ಹತ್ರ ಹೇಳ್ತಿದ್ದಾರೆ. ಬ್ರೋ ಇಲ್ಲಿ ಯಾರು ಕೂಡ ಯಾರಿಗೂ ಆಗಲ್ಲ ಅಂತ ಅಂದ್ಬಿಟ್ಟು ಅಭಿಷೇಕ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಧ್ರುವಂತ್ ಅವರು ಯಾರೂ ಸಿಕ್ಲಿಲ್ಲ ಡ್ರಿಲ್ ಹೊಡಿಯೋಕೆ, ಅಭಿಷೇಕ್ ಅವರು ಸಿಕ್ಕಿದ್ದಾರೆ, ಅವ್ರಿಗೆ ಇಲ್ಲಿ ಡ್ರಿಲ್ ಹೊಡಿತಿದ್ದಾರೆ. ಇವ್ರ ಜೊತೆ ಧ್ರುವಂತ್ ಅವ್ರ ಜೊತೆ ಯಾರ್ಯಾರು ಕ್ಲೋಸ್ ಆಗಿ ಇರ್ತಾರೋ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದನ್ನ ನಾವು ನೋಡಿದೀವಿ. ಧ್ರುವಂತ್ ಅವ್ರ ಪ್ಲಾನ್ ಏನು ಅಂತಂದ್ರೆ, ಯಾರನ್ನ ಜೊತೆ ಸ್ವಲ್ಪ ಕ್ಲೋಸ್ ಆಗ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ಬಿಟ್ಟು, ಇವಾಗ ನೀವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಚಂದ್ರಪ್ರಭಾ ಅವ್ರದೇ ನೋಡ್ಬೋದು. ಅವ್ರ ಜೊತೆ ಮಾತಾಡಿ ಕೊನೆಗೆ ಬಿಗ್ ಬಾಸ್ ಮನೇಲಿ ಯಾವ ರೀತಿ ಆಟ ಆಡ್ಬೇಕು ಅಂತ ಅಂದ್ಬಿಟ್ಟು ನಾನು ಗೊತ್ತೇ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಚಂದ್ರಪ್ರಭಾ ಅವರು ಹೇಳಿದ್ರು. ಇದ್ದಕ್ಕಿದ್ದಂಗೆ ಏನಾಯ್ತು ಅಂತ ಎಷ್ಟೇ ಕೇಳಿದ್ರು ಕೂಡ ಕಿಚ್ಚ ಸುದೀಪ್ ಸರ್ ಇಲ್ಲಿ ಏನೂ ಕೂಡ ಅವರು ಉತ್ತರ ಕೊಡ್ಲಿಲ್ಲ. ಈಗ ಹೊರಗಡೆ ಬಂದ ಮೇಲೆ ಇಲ್ಲೊಂದು ಉತ್ತರ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಫಸ್ಟ್ ರಿಯಾಕ್ಷನ್ ನೀವೆಲ್ಲರೂ ಕೂಡ ನೋಡಿರ್ತೀರ, ಬಿಗ್ ಬಾಸ್ ಮನೆಯಿಂದ ಯಾರ್ಯಾರು ಹೊರಗಡೆ ಬರ್ತಾರೆ ಅವ್ರಿಗೆ ಹಲವಾರು ಕ್ವಶನ್ಗಳನ್ನ ಕೂಡ ಇಲ್ಲಿ ಕೇಳ್ತಾ ಹೋಗ್ತಾರೆ. ಇದರಲ್ಲಿ ಮೇನ್ ಆಗಿ ಎಲ್ಲರೂ ತಲೆಯಲ್ಲಿ ಓಡೋದೇನಪ್ಪಾ ಅಂತಂದ್ರೆ, ಇವರು ಕಾವ್ಯ ಅವ್ರ ಬಗ್ಗೆ ಗಿಲ್ಲಿ ಅವ್ರ ಬಗ್ಗೆ ಒಂದು ಬ್ಯಾಡ್ ಒಪಿನಿಯನ್ ಕೊಟ್ಟರು. ಜೊತೆಗೆ ಇದ್ದು ಅವ್ರ ಬಗ್ಗೆನೇ ಇಲ್ಲಿ ಮುಂದೆ ಇರ್ಬೇಕಾದ್ರೆ ಚೆನ್ನಾಗಿ ಮಾತಾಡ್ಬಿಟ್ಟು ಮತ್ತೆ ಇಲ್ಲಿ ಅವ್ರ ಬಗ್ಗೆನೇ ಒಂದು ಬೇರೆಯವ್ರ ಹತ್ರ ಬೇರೆ ರೀತಿ ಒಪಿನಿಯನ್ ಕೊಡ್ತಿದ್ರು. ಈಗ ಗಿಲ್ಲಿ ಅವ್ರ ಬಗ್ಗೆ ಕಾವ್ಯ ಅವ್ರ ಬಗ್ಗೆ ಅವ್ರಿಗೊಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗಿದೆ. ಗಿಲ್ಲಿ ಅವರು ಕಾವ್ಯ ಅವರು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಕ್ವಶನ್. ಇದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಅವ್ರ ಉತ್ತರನೇ ಬೇರೆ ಇತ್ತು. ಇವಾಗ ಇಲ್ಲಿ ಇಂಟರ್ವ್ಯೂಲಿ ಕೊಟ್ಟಿರೋ ಉತ್ತರ ಏನಪ್ಪಾ ಅಂತಂದ್ರೆ, ಇಲ್ಲ ಅಂತಂದ್ಬಿಟ್ಟು ಹೇಳಿದ್ದಾರೆ. ಗಿಲ್ಲಿ ಅವರು ಕಾವ್ಯ ಅವರು ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಂತಂದ್ಬಿಟ್ಟು ಈಗ ಉತ್ತರನ ಕೊಟ್ಟಿದ್ದಾರೆ. ಇದೇ ಉತ್ತರನ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಕೊಟ್ಟಿದ್ರೆ, ಅಂದ್ರೆ ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಆಗಿರ್ಬೋದು, ಅಥವಾ ಅವ್ರೊಬ್ಬರೇ ಕೂತಾಗ ಮಾತಾಡ್ತಿರ್ತಾರಲ್ಲ ಕಾವ್ಯ ಅವ್ರ ಹತ್ರ ಆಗ್ಲಿ ಗಿಲ್ಲಿ ಅವ್ರ ಹತ್ರ ಆಗ್ಲಿ, ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರೋದು. ಇನ್ನೊಂದ್ ಸ್ವಲ್ಪ ದಿವಸ ಅವರು ಹೆಚ್ಚಾಗಿ ಆಟ ಆಡ್ಬೋದಿತ್ತು ಮತ್ತೆ ಉಳ್ಕೊಳ್ಬೋದಿತ್ತು ಬಿಗ್ ಬಾಸ್ ಮನೆಯಲ್ಲಿ. ಇಲ್ಲಿ ಅವರೊಂದು ಉತ್ತರ ಏನಿತ್ತು ಅಂತಂದ್ರೆ, ಕಾವ್ಯ ಅವರು ಗಿಲ್ಲಿಯವರು ಲವ್ ಮಾಡ್ತಾ ಇದ್ದಾರೆ, ನನ್ನ ತಂಗಿ ತಪ್ಪು ಮಾಡ್ತಾ ಇದ್ದಾಳೆ ಅನ್ನೋ ರೀತಿ ಮಾತಾಡಿದ್ದು. ಇದು ಒಂದು ಮೇನ್ ಪಾಯಿಂಟ್ ಅವ್ರು ಈಚೆ ಬರಕ್ಕೆ ಏನಪ್ಪಾ ಅಂತಂದ್ರೆ ಇದೊಂದು ರೀಸನ್. ಅಲ್ಲಿಂದ ಇಲ್ಲಿಗೆ ಹೇಳೋದಿರ್ಬೋದು ಅಥವಾ ಹಿಂದೊಂದು ಮುಂದೊಂದು ಮಾತಾಡೋದಿರ್ಬೋದು, ಇದೇ ಒಂದು ಮೇನ್ ರೀಸನ್ ಆಗಿತ್ತು ಅವರು ಬಿಗ್ ಬಾಸ್ ಮನೆಯಿಂದ ಈಚೆ ಬರಕ್ಕೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇನ್ನೊಂದೇನಪ್ಪಾ ಅಂತಂದ್ರೆ, ಧ್ರುವಂತ್ ಅವ್ರ ಜೊತೆ ಮಾತಾಡಿ ಒಂದು ಹುಚ್ಚಿಡಿದು ಬಿಡುತ್ತೆ ಒಬ್ಬೊಬ್ಬರಿಗೆ ಅಂತಾರಲ್ಲ, ಆ ರೀತಿ ಹುಚ್ಚು ಕೂಡ ಇಲ್ಲಿ ಆಗುತ್ತೆ. ಇದ್ರ ಜೊತೆಗೆ ನೀವು ಅಬ್ಸರ್ವ್ ಮಾಡ್ತಾ ಬಂದ್ರೆ, ಇಲ್ಲಿ ಮಂಜು ಭಾಷಿನಿ ಇರ್ಬೋದು, ಅಶ್ವಿನಿ ಅವ್ರು ಇರ್ಬೋದು, ಬಿಗ್ ಬಾಸ್ ಮನೆಯಿಂದ ಯಾರ್ಯಾರು ಹೊರಗಡೆ ಬಂದಿದ್ದಾರೋ
ಅವರೆಲ್ರಿಗೂ ಕೂಡ ಒಂದು ಕಾಮನ್ ಕ್ವಶನ್ ಏನು ಅಂತಂದ್ರೆ ಮಲ್ಲಮ್ಮ ಅವ್ರನ್ನು ಕೂಡ ಈ ಕ್ವಶನ್ ಎದುರಾಗಿತ್ತು. ಅಂದ್ರೆ ಮಲ್ಲಮ್ಮರಿಗೂ ಕೂಡ ಈ ರೀತಿಯಾದ ಒಂದು ಕ್ವಶನ್ ಕೇಳಿದ್ರು. ಇಲ್ಲಿ ರಕ್ಷಿತಾ ಅವರು ಫೇಕಾ ಅಂದ್ರೆ ಕನ್ನಡ ಬಂದ್ರು ಕೂಡ ನಾಟಕ ಆಡ್ತಾರ? ಈಗ ವೀಕೆಂಡ್ ಅಲ್ಲಿ ಬೇಕಂದ್ಬಿಟ್ಟು ಅದು ಇದು ಅಂತ ಮಾತಾಡ್ತಾರೆ, ಸುಮ್ಮನೆ ಬಾಯಿಗೆ ಬೀಗ ಹಾಕೊಂತಾರ ಕುತ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಜಗಳ ಆಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡ್ತಾರೆ, ಅವಾಗ ಕನ್ನಡ ಚೆನ್ನಾಗಿ ಬರುತ್ತೆ. ಬಟ್ ಇಲ್ಲಿ ಸುದೀಪ್ ಸರ್ ಹತ್ರ ಇಲ್ಲಿ ನಾಟಕ ಆಡ್ತಾರೆ ಅಂತಂದ್ಬಿಟ್ಟು, ರಕ್ಷಿತ್ ಅವರು ನಾಟಕ ಆಡ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ ಇವರು ಧ್ರುವಂತವರು. ಇದ್ರ ಬಗ್ಗೆ ಪ್ರತಿಯೊಬ್ರು ನೀವು ತಗೊಳ್ತಾ ಹೋಗ್ಬೋದು. ಇಲ್ಲಿ ರಿಷಾ ಅವರು ಕೂಡ ಅದೇ ರೀತಿ ಮಾತಾಡಿದ್ರು, ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಅದೇ ರೀತಿ ಬ್ಲೇಮ್ ಮಾಡಿದ್ರು ರಕ್ಷಿತ್ ಅವ್ರ ಮೇಲೆ. ಈಗ ಧ್ರುವಂತವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವ್ರಿಗೆಲ್ಲ ಏನಾಗಿದೆ ಅಂತಂದ್ರೆ ಯಾರಾದ್ರೂ ಒಬ್ರು ಅದನ್ನ ಹೇಳಿ ಬಿಟ್ಟಾದ್ಮೇಲೆ ಇಲ್ಲ ಅದನ್ನು ಕೂಡ ನೆಕ್ಸ್ಟ್ ನಾನು ತಗೊಂಡ್ರೆ ನನಗೆ ಇಲ್ಲಿ ಕ್ಯಾಮ್ರಾ ಫೋಕಸ್ ಆಗುತ್ತೆ, ನಾನು ಕೂಡ ಕಾಣಿಸ್ಕೊಳ್ಬಹುದು ಅಂತಂದ್ಬಿಟ್ಟು ಇವರೆಲ್ಲರಿಗೂ ಕೂಡ ಅನ್ಸುತ್ತೆ ಅಂತ ಕಾಣಿಸುತ್ತೆ. ಇದಕ್ಕೆ ಪ್ರತಿಯೊಬ್ರು ಉತ್ತರ ನೋಡಕ್ ಹೋದ್ರೆ ಮಂಜು ಭಾಷಿಣಿ ಇರ್ಬೋದು, ಮಲ್ಲಮ್ಮ ಅವ್ರದಿರ್ಬೋದು, ಸದ್ಯ ಇವಾಗ ಚಂದ್ರಪ್ರಭಾ ಅವ್ರದಿರ್ಬೋದು, ಎಲ್ರದ್ದು ಕೂಡ ಉತ್ತರ ಒಂದೇ, ಇಲ್ಲಿ ರಕ್ಷಿತಾ ನಾಟಕ ಆಡ್ತಿಲ್ಲ, ಫೇಕ್ ಅಲ್ಲ. ಇವಾಗ ಅವರು ನೀಟಾಗಿ ಕ್ಲಿಯರ್ ಕಟ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿದ್ದಾರೆ. ಇಲ್ಲಿ ಫೇಕ್ ಅಂತ ಅನ್ಸಿರೋದು ಅಶ್ವಿನಿ ಗೌಡ ಅವರೇ ಅಂತ ಅಂದ್ಬಿಟ್ಟು ಮಂಜು ಭಾಷಿಣಿ ಕೂಡ ಇಲ್ಲಿ ಹೇಳಿದ್ರು, ಮಲ್ಲಮ್ಮ ಅವರು ಕೂಡ ಅದನ್ನೇ ಹೇಳಿದ್ದು. ಇಲ್ಲಿ ಒಂದು ಊಟ ತಿನ್ಸೋದಿರ್ಬೋದು, ಇಲ್ಲಾಂದ್ರೆ ಯಾರಿಗಾನ ಊಟಕ್ಕೆ ಇಡೋದಿರ್ಬೋದು, ಇಲ್ಲಿ ರಕ್ಷಿತಾ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ, ಅವಳೇನು ಫೇಕ್ ಅಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರದ್ದು ಉತ್ತರ ಇದೆ. ಇಲ್ಲಿ ಚಂದ್ರಪ್ರಭಾ ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ದು, ಫೇಕ್ ಅಂತ ಏನು ಅನ್ಸಲ್ಲ, ನಾಟಕ ಆಡ್ತಾ ಇದ್ದಾಳೆ ಅಂತ ಕೂಡ ಇಲ್ಲಿ ಏನು ಅನ್ಸಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಚಂದ್ರಪ್ರಭಾ ಅವರು ಕೂಡ ಇಲ್ಲಿ ಆನ್ಸರ್ ಮಾಡಿದ್ದಾರೆ. ಎರಡಕ್ಕೆ ಇಲ್ಲಿ ಕ್ಲಿಯರಿಟಿ ಸಿಕ್ತು. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ಕಾವ್ಯ ಅವರು ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ ಅಂದ್ಬಿಟ್ಟು ಈಗ ಹೇಳಿದ್ದಾರೆ. ಲವ್ ಮಾಡ್ತಾ ಇದ್ದಾರಾ ಅಂತ ಕ್ವಶನ್ ಎದುರಾದಾಗ ಇಲ್ಲ ಆ ರೀತಿಯಾಗಿ ಏನು ಇಲ್ಲ ಅಂತ ಹೇಳಿದ್ದಾರೆ. ರಕ್ಷಿತಾ ಅವರು ಫೇಕಾ ರಿಯಲ್ ಅಂತ ಕೇಳಿದಾಗ ಅವರು ಫೇಕ್ ಅಲ್ಲ ರಕ್ಷಿತಾ ಅವರು ಅಂತ ಕೂಡ ಇಲ್ಲಿ ಆನ್ಸರ್ ಬಂದಿದೆ. ಧ್ರುವಂತ್ ಅವರಂತೂ ರಕ್ಷಿತಾ ಅವ್ರ ಮೇಲೆ ಸಿಕ್ಕಾಪಟ್ಟೆ ಬ್ಲೇಮ್ ಮಾಡ್ತಿದ್ದಾರೆ. ಇಲ್ಲಿ ಅಟ್ ಪ್ರೆಸೆಂಟ್ ಲೈವ್ ಅಲ್ಲಿ ಏನ್ ನಡೀತಿದೆ ಅಂತಂದ್ರೆ, ಇಲ್ಲಿ ಧ್ರುವಂತ್ ಅವ್ರು ಬಂದ್ಬಿಟ್ಟು ಅಭಿಷೇಕ್ ಅವ್ರ ಹತ್ರ ರಕ್ಷಿತಾ ಹಾಗೆ ಹೀಗೆ ಮತ್ತೆ ಬಿಗ್ ಬಾಸ್ ಮನೆಗೆ ತರಕಾರಿಗಳು ಬರೋದು ನೀವು ನೋಡಿದ್ದೀರಾ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ತರಕಾರಿ ಅಂತಂದ್ರೆ ತುಂಬಾ ಚೆನ್ನಾಗಿ ಸ್ವಚ್ಛವಾಗಿ ಇರೋದೇ ತಗೊಂತಾರೆ. ಆದ್ರೆ ಇಲ್ಲಿ ಧ್ರುವಂತ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ರಕ್ಷಿತಾ ಅವರು ಅಡ್ಗೆ ಮಾಡ್ಬೇಕಾದ್ರೆ ಇಲ್ಲಿ ತರಕಾರಿಗಳನ್ನ ತೊಳೆಯಲ್ವಂತೆ, ಇಷ್ಟಿಷ್ಟು ಉದ್ದ ಹುಳಗಳು ಇರುತ್ತಂತೆ. ಇಲ್ಲಿ ಅವ್ರು ಹೇಳಿದ್ರಂತೆ ಆ ರೀತಿಯಾಗೆಲ್ಲ ತೊಳಿದೆ ತರಕಾರಿಗಳನ್ನ, ಬದನೆಕಾಯಿ ಈರುಳ್ಳಿ ಎಲ್ಲ ತೊಳಿದೆ ಮಾಡಬಾರ್ದು ಅಂತಂದ್ರೆ ಏನು ಆಗಲ್ಲ ಪರವಾಗಿಲ್ಲ ಅಂತ ಹೇಳಿದ್ರಂತೆ. ಹೆಲ್ಪ್ ಮಾಡ್ಲಾ ಅಂತಂದ್ರೆ ಬೇಡ ಅಂತ ಅಂತಾರಂತೆ. ರಕ್ಷಿತಾ ಅವ್ರು ಏನಕ್ಕೆ ಬೇಡ ಅಂತ ಅನ್ನೋದಂದ್ರೆ ಎಲ್ಲಾ ಕ್ರೆಡಿಟ್ ಅವಳಿಗೆ ಸಿಗಬೇಕು, ನಾನೇ ಜಾಸ್ತಿ ಫೋಕಸ್ ಆಗಬೇಕು ಅಂತಂದ್ಬಿಟ್ಟು ಅವರು ಅನ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಒಟ್ನಲ್ಲಿ ರಕ್ಷಿತಾ ಅವರು ಫೇಕು, ರಕ್ಷಿತಾ ಅವರು ಸರಿ ಇಲ್ಲ. ಜೆನ್ಯೂನ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿರೋದು ಧ್ರುವಂತ್ ಅವರು ಒಬ್ಬರೇ ಅಂತೆ. ಇದನ್ನ ಇಲ್ಲಿ ಅಭಿಷೇಕ್ ಅವ್ರ ಹತ್ರ ಇಲ್ಲಿ ಹಂಚ್ಕೊಂತಿದ್ದಾರೆ. ಇದರಲ್ಲಿ ಗಿಲ್ಲಿ ನಟ ಅವರಂತೂ ಸಿಲ್ಲಿಯಾಗಿ ಆಡ್ತಾರೆ, ಅವ್ರು ಏನು ಕೂಡ ಸೀರಿಯಸ್ನೆಸ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ನಿನ್ನೆ ಎಪಿಸೋಡ್ ಅಲ್ಲಿ ಇವಾಗ ಬೋರ್ಡ್ಗಳು ಕೊಟ್ಟರು ಜಂಬಾ ಅತಿರೇಕ ಅಂತ ಅಂದ್ಬಿಟ್ಟು, ಧ್ರುವಂತ್ ಅವರು ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಅತಿರೇಕ ಅಂತ ಅಂದ್ಬಿಟ್ಟೇನೋ ಕೊಟ್ಟರು. ಇಲ್ಲೊಂದು ಅಬ್ಸರ್ವ್ ಆಗೋದೇನು ಅಂತಂದ್ರೆ, ಇನ್ನೊಂದೇನ ಕೊಡೋದಿದ್ದಿತ್ತು ಅಂತಂದ್ರೆ ಊಸರುವಳ್ಳಿ ಅನ್ನೋದನ್ನ ತಗೊಂಡೋಗಿ ಇಲ್ಲಿ ರಕ್ಷಿತ್ ಅವ್ರಿಗೆ ಕೊಡ್ತಾ ಇದ್ರಂತೆ. ಒಂದೇ ಒಂದು ಪಾಯಿಂಟ್ ಇವ್ರನ್ನ ಎಷ್ಟು ಟ್ರಿಗರ್ ಮಾಡಿದೆ ಅಂತಂದ್ರೆ, ರಕ್ಷಿತ್ ಅವರು ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ದಾರೆ. ಆದ್ರೆ ಇಲ್ಲಿ ಧ್ರುವಂತ್ ಅವ್ರಿಗೆ ಅದನ್ನ ಅರ್ಗಿಸ್ಕೊಳಕ್ಕೆ ಆಗ್ತಲ್ಲ. ಇಲ್ಲಿ ಎಲ್ಲಾ ಸ್ಪರ್ಧಿಗಳು ಅಂದ್ರೆ 12 ಜನನೂ ಕೂಡ ಒಂದ್ ಕಡೆ ಆದ್ರೆ ಇವ್ರು ಒಬ್ಬರೇ ಕೂಡ ಇಲ್ಲಿ ಸಿಂಗಲ್ ಆಗಿ ಹೋರಾಡ್ತಾ ಇದಾರಂತೆ ಬಿಗ್ ಬಾಸ್ ಮನೆಯಲ್ಲಿ. ಇಲ್ಲಿ ನಾಮಿನೇಷನ್ ಮಾಡ್ಬೇಕಂದ್ರೆ ಯಾರ ಹೆಸರು ಧ್ರುವಂತು, ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಧ್ರುವಂತು. ಈ ರೀತಿಯಾಗಿ ತಗೊಂತಿರೋದ್ರಿಂದ ಅವ್ರು ಏನಕೊಂಡ್ಬಿಟ್ಟಿದ್ದಾರೆ, ನಾನು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದೀನಿ, ನನ್ನ ತುಂಬಾ ಜನ ಇಲ್ಲಿ ಇಷ್ಟ ಪಡ್ತಾ ಇದ್ದಾರೆ ಹೊರಗಡೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆ ಕ್ಯಾಕರಿಸಿ ಮಕ್ಕಕ್ಕೆ ಉಗಿತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಯಿಂದ ಅವ್ರು ಯಾವಾಗ ಈಚೆ ಬರ್ತಾರೆ, ಇವ್ರದೊಂದು ಟ್ರೋಲ್ ನೋಡ್ತಾರಲ್ಲ ಅವಾಗ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಫೇಕು ಅಂತ ಹೇಳ್ತಿರೋರೇ ಇಲ್ಲಿ ಫೇಕ್ ಆಟ ಆಡ್ತಿದ್ದಾರೆ. ಮತ್ತೆ ಮುಖವಾಡ ಹಾಕೊಂಡಿದ್ದಾರೆ ರಕ್ಷಿತಾ ಅವರು ಅಂತ ಹೇಳ್ತಿದ್ದಾರೆ. ಆ ಒಂದು ಮುಖವಾಡನೂ ಕೂಡ ಇಲ್ಲಿ ಧ್ರುವಂತ್ ಅವರೇ ಹಾಕೊಂಡಿದ್ದಾರೆ. ಇಲ್ಲಿ ಯಾರಿಗೆ ಹೇಗೆ ತಲೆ ತಿನ್ಬೇಕು ಅಂತ ಅಂದ್ಬಿಟ್ಟು ಕಾಯ್ತಿದ್ರು. ಸದ್ಯ ಅಭಿಷೇಕ್ ಅವರು ಸಿಕ್ಕಿದ್ದಾರೆ. ಹಾಗೆ ಹೀಗೆ ನನಗೆ ಸ್ಪೇಸ್ ಸಿಕ್ತಲ್ಲ, ಸ್ಪೇಸ್ ಏನನ್ನ ಕೊಟ್ರೆ, ಇಲ್ಲಾಂದ್ರೆ ಈ ಒಂದು ವೀಕೆಂಡ್ ಏನ್ ಬರುತ್ತೆ ಅದರಲ್ಲಿ ಹೇಳಬೇಕು, ಮತ್ತೆ ರಕ್ಷಿತಾ ಫೇಕು ಅಂತ ಅಂದ್ಬಿಟ್ಟು ತೋರಿಸ್ಬೇಕು ಅಂತ ಇದಾರಂತೆ. ನೋಡೋಣ ಯಾವಾಗ ಏನ್ ತೋರಿಸ್ತಾರೆ ಏನ್ ತೋರ್ಸಲ್ಲ ಅಂತಂದ್ಬಿಟ್ಟು. ಇವಾಗ ಸದ್ಯ ರಕ್ಷಿತಾ ಅವ್ರನ್ನ ಅವರು ಫೇಕು ನಾಟಕ ಮಾಡ್ತಾ ಇದ್ದಾರೆ, ಇದನ್ನ ನನಗೆ ಹೇಳಕ್ಕೆ ಬಿಡ್ತಲ್ಲ ಕಿಚ್ಚ ಸುದೀಪ್ ಸರ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ವೀಕ್ಷಕರೇ, ಈ ಎಲ್ಲಾ ವಿಚಾರಗಳ ಬಗ್ಗೆ, ಚಂದ್ರಪ್ರಭಾ ಅವ್ರ ವಿಚಾರ ಇರ್ಬೋದು, ಮತ್ತೆ ಧ್ರುವಂತ್ ಅವ್ರ ವಿಚಾರ ಇರ್ಬೋದು, ಮತ್ತೆ ರಕ್ಷಿತಾ ಅವ್ರ ವಿಚಾರ ಇರ್ಬೋದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಯಾರು ಫೇಕು ಮತ್ತೆ ಇಲ್ಲಿ ಯಾರು ನಾಟಕ ಆಡ್ತಾ ಇದ್ದಾರೆ, ಯಾರು ಮುಖವಾಡ ಹಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.